ಎಲ್ಲರಿಗೂ ಹಾಯ್ ಮಾಡು ಬಂಗಾರೆ, ಹಾಯ್ ಮಾಡು. ನಿಮ್ ಕಷ್ಟ ಏನು ಇವಾಗ ತಾನೇ ಹೇಳಿದ್ರಿ ಅಲ್ವಾ? ಟಿಫನ್ ಕೊಡ್ಸೋದ್ರೆ ಆಸ್ತ್ರ ಬರೋರ್ಗು ಕೊಡ್ಸಲ್ಲ ಅಂತವ್ರೆ. ಗೊತ್ತಿಲ್ದಂಗ ಹೋಗೋಣ. ಅವಳು ಗಂಡನ ಮುಂದೆ ಏನು ರಿಯಾಕ್ಟ್ ಮಾಡಕ್ ಆಗಲ್ಲ ನನಗೆ ಗೊತ್ತಿರೋಂಗೆ. ಯಾವ ಕಾಟು ಅಂತಂದ್ರೆ ಬಿಸ್ನೀರ್ ಘಾಟ್. ಹಾಯ್, ಎಲ್ರಿಗೂ ನಮಸ್ಕಾರ, ಗುಡ್ ಮಾರ್ನಿಂಗ್. ಎಸ್, ಇದೇನಪ್ಪ ಬೆಳಗ್ಗೆ ಎದ್ದ ತಕ್ಷಣ ಇವ್ರು ಬ್ಲಾಗ್ ಸ್ಟಾರ್ಟ್ ಮಾಡಿದ್ದಾರೆ ಅಂತ ಅಂದ್ಕೊಂಡಿರ್ಬೋದು. ಎಸ್, ಇವತ್ತು ನಾವೆಲ್ಲರೂ ಟ್ರಾವೆಲಿಂಗ್ ಮೂಡಲ್ಲಿದ್ದೀವಿ, ಅಂದರೆ ಸಕಲೇಶ್ಪುರ ಹೋಗ್ತಾ ಇದ್ದೀವಿ. ಒಂದು 8 to 10 ಇಯರ್ಸ್ ಫ್ರೆಂಡ್ಶಿಪ್ಪು. ನಾನು ಬ್ಯಾಂಗ್ಳೂರಿಗೆ ಬಂದಾಗ ಫಸ್ಟು ನನಗೆ ಫ್ರೆಂಡ್ ಆಗಿದ್ದೆ ಅವಳು ನೇಮ್ ಬಂದು ಮಿಥುನಾ ಅಂತ. ಸೊ ಅವಳು ಮದುವೆ ಇದೆ ಸಕಲೇಶ್ಪುರದಲ್ಲಿ. ಮದುವೆಗೆ ಹೋಗಬೇಕು ಅಂತ ಅಂದ್ಕೊಂಡು ಫ್ಯಾಮಿಲಿ ಫುಲ್ಲು, ಪ್ರಶಾಂತ್, ನಾನು, ಅನುಷಾ, ಚಾರ್ವಿ, ಅಣ್ಣ ಎಲ್ಲರೂ ಹೋಗ್ತಾಯಿದ್ದೀವಿ. ಹಾಗೆ ಸಕಲೇಶ್ಪುರಕ್ಕೆ ಹೋಗಿ ಅವಳ ಮದುವೆಯನ್ನು ಅಂದರೆ ಅಟೆಂಡ್ ಮಾಡಿಬಿಟ್ಟು ಸುತ್ತಮುತ್ತ ಇರೋವಂಥ ಒಂದು ಪ್ಲೇಸಸ್ಗಳನ್ನ ನೋಡ್ಕೊಂಬರ್ಬೇಕು ಅಂತ ಅಂದ್ಕೊಂಡಿದ್ದೀನಿ. ಎಸ್, ನನ್ನ ಫ್ರೆಂಡ್ ಮದುವೆಗೆ ನಾನು ಹೋಗ್ತಾ ಇದ್ದೀನಿ ಅಂತಂತ ಅವಳಿಗೆ ಗೊತ್ತಿಲ್ಲ. ನೋಡೋಣ ಅವಳಿಗೆ ಯಾವ ಥರ ಸರ್ಪ್ರೈಸ್ ಇರುತ್ತೆ, ಅವಳಿಗೆ ಯಾವ ಥರ ನಾನು ಹೋದ ತಕ್ಷಣ ಯಾವ ಥರ ಅವಳಿಗೆ ಸರ್ಪ್ರೈಸ್ ಅಂತ ಅನಿಸುತ್ತೆ ಅಂತ ಅಂದ್ಬಿಟ್ಟು ಈ ಒಂದು ಬ್ಲಾಗಲ್ಲಿ ತೋರಿಸ್ತೀನಿ. ಹಾಗೆ ಸಕಲೇಶ್ಪುರದಲ್ಲಿ ಸುತ್ತಮುತ್ತ ಇರುವಂತಹ ನಾನು ಪ್ಲೇಸಸ್ಗಳನ್ನ ಹೇಗಿದೆ ಏನು ಎತ್ತ ಅನ್ನೋದನ್ನು ನಾನು ನನ್ನ ಡೈಲಿ ಬ್ಲಾಗಲ್ಲಿ ನಾನು ತೋರಿಸ್ತೀನಿ. ಇನ್ನು ತಡ ಬನ್ನಿ ಟ್ರಾವೆಲಿಂಗ್ ಸ್ಟಾರ್ಟ್ ಮಾಡೋಣ. ಹಾಯ್. ಆಮೇಲೆ ಎಲ್ಲಿ ಹೋಗ್ತಿದ್ಯಾ? ಎಲ್ಲಿ ಹೋಗ್ತಿದ್ಯಾ? ಫೋಟೋಶೂಟ್ಗಾ? ನೀನು ಬರೋ ಫೋಟೋಶೂಟು ರೀಲ್ಸ್ ಎಲ್ಲ ಇದು. ತಿಂಗಳಿಗೆ ಒಂದ್ಸರಿ ಹುಷಾರು ತಪ್ತಾ ಇರೋ. ಹಾಂ, ತಿಂಗಳಿಗೆ ಒಂದ್ಸಲ ಹುಷಾರು ತಪ್ತಾ ಇರು. ನೆನ್ನೆ ಹೋಗ್ಬಿಟ್ಟು ಆಯ್ತು ಹಾಕಿಸ್ಕೊಂಡು ಬಂದಿದ್ದೀನಿ. ಅಂತಂದ್ರೆ ಏನ್ರಿ, ನಾನು ನನ್ನ ಫ್ರೆಂಡ್ ಮದುವೆ ಕರ್ಕೊಂಡು ಹೋಗ್ತಾರೆ, ನಿಮಗೆ ಖುಷಿ ಇದೆಯಾ? ನಿಮ್ಮ ಫ್ರೆಂಡ್ ಮದುವೆಗೆ ಹೌದು, ಮಿಥುನ್ ಮದುವೆ ನೋಡ್ಬೇಕು ಅಂದ್ಬಿಟ್ಟು ನನಗೂ, ಮಿಥುನನ ಮದುವೆ ನೋಡ್ಬೇಕು ಅಂದ್ಬಿಟ್ಟು ನನಗೂ ಭಾರಿ ಖುಷಿ ಇದೆ. ಖುಷಿ ಇದೆಯಾ? ಅಂತ ಖುಷಿ ಇದೆ ನನ್ನ ಫ್ರೆಂಡ್ ಮದುವೆ ನೋಡೋದು. ಮಿಥುನ ನೋಡ್ಬೋದು, ಮದುವೆ ಊಟ ಸಿಗುತ್ತಲ್ಲ ಅಂತ ಅಲ್ಲ, ಮಿಥುನ ನೋಡ್ಬೋದು. ಆಮೇಲೆ ಅವಳು ನೀವ್ ಯಾಕೆ ನೋಡ್ಬೇಕು? ಅವಳು ನನ್ನ ಫ್ರೆಂಡ್. ನಿನ್ ಫ್ರೆಂಡೇ ನಾನ್ ನೋಡ್ಬೇಕು. ಏನಕ್ಕೆ? ಸುಮ್ನೆ ತುಂಬಾ ದಿನ ಆಗಿತ್ತಲ್ಲ ಅವ್ರು ನೋಡಿ. ನಿನ್ ಫ್ರೆಂಡ್ ಆದ್ರೆ ಏನ್ ಕೋಡವು ಹಂಗೆ? ನಿನ್ ಫ್ರೆಂಡ್ ಅಲ್ವಾ? ಸರಿ ಆಯ್ತು, ಒಟ್ಟು ಹಂಗಾದ್ರೆ ಇವಾಗ ನನ್ನ ಫ್ರೆಂಡ್ ಮದುವೆಗೋಸ್ಕರನೇ ಇವಾಗ ಒಂದು 3 days ರಜಾ ಹಾಕೊಂಡ್ ಬರ್ತಾ ಕೆಲವೊಂದು ಮ್ಯೂಟ್ ಮಾಡ್ರಮ್ಮ ಇದ್ರಲ್ಲಿ. ಹೌದು, ಹೇಗೆ? ಅವ್ರ ಹೊಟ್ಟೆ ಉರಿ ಬಂತು. ಯಾಕಣ್ಣ? ಮಿಥುನ್ ನೋಡ್ಬೇಕು ಅಂತಾನೆ ಅಂತ. ನಿಮಗೆ ಇಷ್ಟ ಇತ್ತಾ ಸಕಲೇಶ್ಪುರ ಟ್ರಿಪ್ ಹೊಡಿಬೇಕು ಅಂತ? ಹೌದು, ಖಂಡಿತ ಇಷ್ಟ. ಅದು ನನ್ನ ಹೆಂಡತಿ ಬೇರೆ 1000 ಸಲಿ ನನ್ನೆಲ್ಲೂ ಕರ್ಕೊಂಡು ಹೋಗಿಲ್ಲ, ನೀನು ಅಂತಿದ್ರು. ನಿಮ್ ಮನ್ಸ್ ಮುಟ್ಕೊಂಡು ಇಲ್ಲಿ ನಿಜವಾಗ್ಲೂ ಕರ್ಕೊಂಡು ಹೋಗಿದ್ದೀರಾ? ಎಲ್ಲೂ ಕರ್ಕೊಂಡು ಹೋಗಿಲ್ಲ ಅಂತಿದ್ರು. ಸೊ ಹಂಗಾಗಿ ಕರ್ಕೊಂಡು ಹೋಗೋ ಅವಶ್ಯಕತೆ ಬಂದೇ ಬಿಡ್ತು ಅಲ್ವಾ? ಹೌದು, ನೋಡಿ ಅಲ್ಲಿ ಹಿಂದೆಗಡೆ ಸಾಕ್ಷಿ ಕೂಡ ಇದ್ದಾರೆ. ನನ್ನ ಹತ್ರನೇ ಒಂದು 10 ಸರಿ ಹೇಳೋಳೆ, ಎಲ್ಲೂ ಕರ್ಕೊಂಡು ಹೋಗಲ್ಲ, ಕರ್ಕೊಂಡು ಹೋಗಲ್ಲ, 4 ಜನ ಇದನ್ನ ತಾನೇ ಹೇಳ್ತಿರೋದು. ಯಾವ್ದು ಇರೋದು ಹೇಳ್ತಾ ಇದ್ದೀರಾ ನೀವು? ಮದ್ವೆ ಆಗಿದ ತಕ್ಷಣ ಕೆಮ್ಮಣ್ಗುಂಡಿ ಕರ್ಕೊಂಡು ಹೋಗಿರ್ಲಿಲ್ವಾ? ಅರೆ, ನಮ್ಮೂರ್ ಪಕ್ಕದಲ್ಲೇ ಇರೋದು. ನಮ್ಮೂರ್ ಪಕ್ಕದಲ್ಲೇ ಇರೋದು ಕೆಮ್ಮಣ್ಗುಂಡಿ. ಕರ್ಕೊಂಡು ಹೋಗಿದ್ವಾ? ಕೆಮ್ಮಣ್ಗುಂಡಿ ನಾನ್ ನೋಡಿಲ್ವಾ? ನಾನ್ ಚಿಕ್ಕಮಂಗ್ಳೂರ್ ಡಿಸ್ಟ್ರಿಕ್ಟ್, ನಾನು ಹುಟ್ಟಿ ಬೆಳೆದಿದ್ದೆಲ್ಲ ಚಿಕ್ಕಮಂಗ್ಳೂರು. ಎಕ್ಸ್ಕ್ಯೂಸ್ ಮೀ, ಕೆಮ್ಮಣ್ಗುಂಡಿ ಹುಡ್ದಾಗಿಂದ ನಾವ್ ಅದೇ ಫಸ್ಟ್ ನೋಡಿದ್ದು. ನೋಡಿ, ನೋಡೇ ಇರ್ಲಿಲ್ಲ ಆಕ್ಚುಲಿ. ಬಾಯ್ ಬಂತು ನೋಡಿ, ಇವಾಗ ಹೊರಗಡೆ ಕಲ್ಲತ್ಗಿರಿ ಅಷ್ಟೇ ನೋಡಿದ್ವಿ. ಪ್ಯಾಚ್ ಅಪ್ ಮಾಡಲಿ, ಪ್ಯಾಚ್ ಅಪ್ ಮಾಡ್ತಾರೆ. ನಾವು ಸತ್ಯವನ್ನು ಬಿಟ್ರೆ ಸುಳ್ಳು ಹೇಳುವುದಿಲ್ಲ. ಆಮೇಲೆ ಇಲ್ಲಿ ಮದ್ವೆ ಆಗಿ ಬಂದಿದ ತಕ್ಷಣ ಕಬ್ಬನ್ ಪಾರ್ಕ್ ಕರ್ಕೊಂಡು ಹೋಗಿದ್ವಿ, ಲಾಲ್ ಬಾಗ್ ಮಾಡಿದ್ವಿ, ಚಿಕ್ಕಮಂಗ್ಳೂರು ಬಾಬಾ ಬುಡಂಗಿರಿ ಕರ್ಕೊಂಡು ಹೋಗಿದ್ವಿ. ವಾವ್, ಎಷ್ಟು ಚೆನ್ನಾಗಿದೆ ನೋಡಿ ಫಾಗು. ಅಲ್ಲಿ ನಿಂತ್ಕೊಂಡು ರೀಲ್ಸ್ ಮಾಡಕ್ ಚೆನ್ನಾಗಿದೆ ರೀ. ಆಮೇಲೆ ಇನ್ನೊಂದೇನು ಗೊತ್ತಾ, ಆ ಪ್ಲೇಸ್ ಅಲ್ಲಿ ಹೋದ ತಕ್ಷಣ ನಾವು ರೀಲ್ಸ್ ಮಾಡಿದ್ರೆ ಆ ಪೋರ್ಷನ್ ಅಲ್ಲಿ ಫಾಗ್ ಕಾಣಲ್ಲ ರೀ. ದೂರ ಇದ್ರೆ ಮಾತ್ರ ಆ ಫಾಗ್ ಕಾಣೋದು. ಎಷ್ಟು ಚೆನ್ನಾಗಿದೆ ಅಲ್ಲ? ಫ್ರೆಂಡ್ಸ್ ನೋಡಿ ಅಲ್ಲಿ ಫಾಗ್ ಎಷ್ಟು ಚೆನ್ನಾಗಿದೆ ಅಂತ. ನಾನು ಬಳ್ಳಿಯ ಮಿಂಚು, ಕಣ್ಣು ಕತ್ತಿಯ ಅಂಚು, ಬಲೆಗೆ ಬಿದ್ದಾಗಲಿ ಬಳುಕುವಾಗ ಉಯ್ಯಾಲೆ ಆಡಿದ ಈಗೀಗ. ಏನ್ ಗಜಿ ಫುಲ್ ಜೋಶಲ್ಲಿ ಇದ್ದೀರಾ? ಆಫ್ಟರ್ ಎ ಲಾಂಗ್ ಟೈಮ್ ಟ್ರಿಪ್ ಕರ್ಕೊಂಡು ಹೋಗ್ತಾ ಇದ್ದಾರೆ ಅಂತ ಹೇಳಿ ಅಣ್ಣ, ನಿಮ್ ಕಷ್ಟ ಏನು ಇವಾಗ ತಾನೇ ಹೇಳಿದ್ರಿ ಅಲ್ವಾ? ಟಿಫನ್ ಕೊಡ್ಸೋದ್ರೆ ಆಸ್ತ್ರ ಬರೋರ್ಗು ಕೊಡ್ಸಲ್ಲ ಅಂತವ್ರೆ. ಸಿನಿಮಾ ಇಲ್ಲಿ ಇವ್ರಿಗೆಲ್ಲರಿಗೂ ಹಾಯ್ ಮಾಡು ಬಂಗಾರೆ, ಹಾಯ್ ಮಾಡು. ಹಾಯ್ ಮಾಡಲ್ವಾ ನೀನು? ಸೀರಿಯಸ್ ಆಗಿ? ಎಲ್ಲಿ ನೀನ್ ಲಿಪ್ಸ್ ತೋರ್ಸು, ಹೋಗ್ಲಿ ತೋರ್ಸು, ಲಿಪ್ಸ್ ತೋರ್ಸು ಬೇಗ. ಇವಳು ಜಾಸ್ತಿ ಲಿಪ್ಸ್ನ ಕಚ್ತಾಳೆ. ಲಿಪ್ಸ್ ಕಚ್ಚಕ್ಕೆ ಅದನ್ನ ಬಿಡಿಸ್ಬೇಕು ಅಂತ ಅಂದ್ಬಿಟ್ಟು ಖಾರದ ಪುಡಿ, ಆಮೇಲೆ ಇನ್ನ ಏನೇನು ಹಚ್ಚಿದ್ವಿ ಅನುಷಾ ನಾವು? ಏನು ಹಚ್ಚಿಲ್ಲ, ಖಾರದ ಪುಡಿ ನೋಡಿ, ಈ ತರ ಎಲ್ಲ ಲಿಪ್
ತೋರಿಸ್ತಾಳೆ. ಆ ಲಿಪ್ಸು ಕಚ್ಚೋದನ್ನ ಬಿಡಿಸೋದಕ್ಕೋಸ್ಕರ ಏನು ಮಾಡ್ಬೋದು ಅಂತ ಅಂದ್ಬಿಟ್ಟು ಕಮೆಂಟ್ ಮುಖಾಂತರ ತಿಳಿಸಿ. ಯಾಕಂದರೆ ಅದು ಲಿಪ್ಸ್ನ ಕಚ್ಚಿದ್ರೆ ಈ ಲಿಪ್ಸು ಆಲ್ರೆಡಿ ಅವಳಿಗೆ ಇಷ್ಟು ದಪ್ಪ ಆಗೋಗ್ಬಿಟ್ಟಿದೆ ಆ ಲಿಪ್ಸು. ಆಮೇಲೆ ಈ 2 ಹಲ್ಲು ಬಂದು ಮುಂದೆ ಬರ್ತಾ ಇದೆ. ಸೊ ಹಾಗಾಗಿ ಈ ಲಿಪ್ಸು ಕಚ್ಚೋದನ್ನ ತಪ್ಸೋಕ್ಕೋಸ್ಕರ ಏನು ಮಾಡಬಹುದು ಅಂತ ನಾನು ಕಮೆಂಟ್ ಮುಖಾಂತರ ನನ್ನ ತಿಳಿಸ್ಕೊಡಿ. ಓಕೆನಾ? ನಾವು ಬಂದಿದ್ರಿ ಶೂಟಿಗೆ ಬಂದಾಗ ಬಂದಿದ್ದೀನಿ, ಸ್ಟೇ ಆಗಿದ್ದೀನಿ. ಇಲ್ಲ ನಿಜವಾಗ್ಲೂ ಸ್ಟೇ ಆಗಿದ್ದೀನಿ. ಯಾವ ಬಂದಿದ್ರಿ? ಟಿವಿಯಲ್ಲಿ ಇದ್ದಾಗೆ ಸರ್. ನಾನು ಅದನ್ನ ಹೇಳ್ತಾರೆ, ನಾವು ಬಂದಿದ್ದೀವಿ. ಹೇಳ್ಬೇಕು ತಾನೆ. ಎಲ್ಲಿಗ? ಅಲ್ಲ ಇಲ್ಲ ಇಲ್ಲಿ ಪಾರ್ಕಿಂಗ್ ಮಾಡಿ ನಾವು ಬಂದಾಗ ಲಾಸ್ಟ್ ಟೈಮ್ ಅಲ್ಲಿ ಹೋಗಿದ್ದು, ಅಲ್ಲಿ ಪಾರ್ಕೊಂಡು ಅಲ್ಲಿ ಫೈನಲಿ ಹಾಸನ ರೀ. ಇದು IB ಅಲ್ಲ, ಇದು ಓಕೆ. ಫೈನಲಿ ಹಾಸನ IBಗೆ ಬಂದು ರೀಚ್ ಆಗಿದ್ದೀವಿ. ಇಲ್ಲಿ ಬಂದು ಫ್ರೆಶ್ ಅಪ್ ಆಗ್ಬಿಟ್ಟು ನೆಕ್ಸ್ಟ್ ಇವಾಗ ಮಿಕ್ಕೊಂದು ಮದುವೆಗೆ ಅಟೆಂಡ್ ಮಾಡೋಕ್ಕೆ ಹೋಗಬೇಕು. ಬನ್ನಿ ಫ್ರೆಶ್ ಅಪ್ ಆಗ್ಬಿಟ್ಟು ಬರ್ತೀನಿ ಅಲ್ಲಿವರೆಗೂ. ಥ್ಯಾಂಕ್ ಯು. ಬ್ರಷ್ ಮಾಡು. ಎಲ್ಲಿಗೆ ಬಂದಿದ್ದೀವಿ ನಾವು ಇವತ್ತು? ಹಾಸನಲ್ಲಿದ್ದೀವಿ. ಇಲ್ಲಿಂದ ಸಕಲೇಶ್ಪುರಕ್ಕೆ ಹೋಗ್ತೀವಿ. ಫೈನಲಿ IBಗೆ ಬಂದಾಯಿತು. ರೂಮ್ ಮಾತ್ರ ಮಸ್ತ್ ಆಗಿದೆ. ರೂಮು ಒಂದ್ಸಲ ಪ್ಯಾನ್ ಮಾಡಿ ತೋರಿಸೆ. ಚೆನ್ನಾಗಿದೆ. ಡೋರು ಇಲ್ಲಿಂದ ಎಂಟ್ರಿ ಕೊಟ್ಟ ತಕ್ಷಣ ಚೆನ್ನಾಗಿದೆಯಾ? ಚೆನ್ನಾಗಿಲ್ವಾ? ನಿಮ್ಗೆ ಯಾವ ಥರ ಬೇಕು? ಹತ್ತುರ್ತಿ ಯಾಕೆ ಹಂಗೆ ಮಾಡ್ತೀನಿ ಬಾಯ್ಗೆ? ಸರಿ ಆಯಿತು. ಬೇಗ ಬೇಗ ಫ್ರೆಶ್ ಅಪ್ ಆಗ್ಬಿಟ್ಟು ಇವಾಗ ಮತ್ತೆ ಮದುವೆ ಹೊರಡಬೇಕು. ಬಾಯ್. ಹೀರೋಸ್ ಇನ್ನು ಚರ್ಚೆ ಮಾಡ್ತಾ ಇದ್ದಾರೆ, ಹಾಸನಲ್ಲೇ ಸ್ಟೇ ಆಗೋಣ ಅಥವಾ ಸಕಲೇಶ್ಪುರದಲ್ಲಿ ಸ್ಟೇ ಆಗೋಣ ಅಂತಂದ್ಬಿಟ್ಟು ಇನ್ನೂ ಕನ್ಫ್ಯೂಷನಲ್ಲಿದ್ದಾರೆ. ಬಟ್ ಇಲ್ಲಿ ನಮಗೆ ರೂಮ್ ಸಿಕ್ಕಿದಂತೂ ನಿಜ. ಸಕಲೇಶ್ಪುರ ಸರೌಂಡಿಂಗಲ್ಲಿ ಟೂರಿಸ್ಟ್ ಪ್ಲೇಸ್ ಇರೋದ್ರಿಂದ ಸಕಲೇಶ್ಪುರದಲ್ಲಿ ಹೋಗಿ ಸ್ಟೇ ಆದರೆ 3 ಡೇಸ್ ನಮಗೆ ಅನುಕೂಲ ಆಗುತ್ತೆ. ಹಾಸನ ತನಕ ಬರೋವಂಥದ್ದು ನೆಸೆಸಿಟಿ ಇರಲ್ಲ ಅಂತ ಹೇಳ್ತಿದ್ದಾರೆ. ಏನು ಮಾಡ್ತಾರೆ ಗೊತ್ತಿಲ್ಲ. ಡೀಪ್ ಡಿಸ್ಕಷನ್ ನಡೀತಾ ಇದೆ. ಏನು ಮಾಡೋದು? ಅಣ್ಣ ನೋಡಿ ಗೈಸ್, ಆ್ಯಕ್ಚುಲಿ ನಾನು ಸ್ಯಾರಿ ಉಟ್ಕೊಂಡಿದ್ದೆ ಮದುವೆಗೆ ಅಂತ. ಇವಳು ಕಾರಲ್ಲಿ ಕುತ್ಕೊಂಡಾಗಿನ ನನ್ನ ಮೈ ಮೇಲೆ ಬಂದು ಕುತ್ಕೊಳೋದವಳು, ನನ್ನ ತೊಡೆ ಮೇಲೆ ಬಂದು ಕುತ್ಕೊಳೋದವಳು. ಸ್ಯಾರಿ ಎಲ್ಲ ಯಾಕೋ ಕಂಫರ್ಟಬಲ್ ಅಂತ ಅನಿಸ್ಲಿಲ್ಲ. ಸೊ ಹಾಗಾಗಿ ಮತ್ತೆ ಇದೇ ಡ್ರೆಸ್ ಹಾಕ್ಕೊಂಡೆ. ಇರೋ ಡ್ರೆಸ್ಸಲ್ಲಿ ತುಂಬ ದಪ್ಪ ಕಾಣಿಸ್ತಾ ಇದ್ದೀನಂತೆ, ಸಿಕ್ಕಾಪಟ್ಟೆ ದಪ್ಪ ಕಾಣಿಸ್ತಾ ಇದ್ದೀನಂತೆ. ಹೇಗೆ ಕಾಣಿಸ್ತಿರೋ ಗೊತ್ತಿಲ್ಲ. ನನ್ನ ಮೈಂಡಲ್ಲಿ ಅದೇ ಇದು, ಮದುವೆಗೆ ಸ್ಯಾರಿ ಉಟ್ಕೊಂಬಿಡೋಣ, ಇದೆಲ್ಲ ಇನ್ 2 ಡೇಸ್ ಟ್ರಿಪ್ ಹೋಗೋಕ್ಕೆ ಇದೆಲ್ಲ ಈ ಡ್ರೆಸ್ ಇರಲಿ ಅಂತಂತ ನಾನು ಅಂದ್ಕೊಂಡೆ. ಅದು ನೋಡಿದ್ರೆ ಇವಾಗ ಸ್ಯಾರಿ ಕ್ಯಾನ್ಸಲ್ ಆಗ್ಬಿಟ್ಟು ಮದುವೆಗೆ ಇದೇ ಡ್ರೆಸ್ ಹಾಕೋಣ ಅಂತ ಪರಿಸ್ಥಿತಿ ಬಂತು. ಎಸ್ ಬನ್ನಿ ಎಲ್ಲ ಪ್ಯಾಕಪ್ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಇನ್ ಕೇಸ್ ಅಲ್ಲಿ ಸಿಕ್ತು ಅಂತಂದರೆ ಅಲ್ಲೇ ಸ್ಟೇ ಆಗ್ತೀವಿ. ಅಲ್ಲಿ ರೂಮ್ ಸಿಗಲಿಲ್ಲ ಅಂತಂದರೆ ಮತ್ತೆ ಇಲ್ಲಿ ಹೋಗಿ ಬರ್ತೀವಿ. ಬನ್ನಿ. ಹಾಗೆ ಹೋಗ್ತಾ ದಾರೀಲಿ ಇನ್ನೇನು ಬೆಳಗ್ಗೆ ಎದ್ದಿದ್ವಲ್ಲ, ಹೊಟ್ಟೆ ಹಸಿತಾ ಇತ್ತು ಅಂತಂದ್ಬಿಟ್ಟು ಹಾಗೆ ಮಾರ್ನಿಂಗು ಟಿಫನ್ನ ತಿನ್ಕೊಂಡು ಹೋಗೋಣ ಅಂತಂದ್ಬಿಟ್ಟು ಇನ್ನೊಂದು ಹೋಟೆಲಿಗೆ ಬಂದಿದ್ದೀವಿ. ಅಷ್ಟೇ 2 ಪ್ಲೇಟು. ನನಗೆ ನೀವು 3 ಪ್ಲೇಟ್ ಇಡ್ಲಿ. ಹಾಯ್. ಇವತ್ತು ನಾವು ಹೇಳ್ರಿ. ಹಾಯ್. ಇವತ್ತು ನಾವು ಹಾಸನದಿಂದ ಸಕಲೇಶ್ಪುರ ಹೋಗಬೇಕಾಗಿತ್ತು. ಅದು ಗೌತಮಿ ಅವರ ಫ್ರೆಂಡ್ ಮದುವೆಗೆ. ಸೊ ಹೊಟ್ಟೆ ಹಸಿತಿತ್ತು ಅಂತ ಅಂದ್ಬಿಟ್ಟು ಇಲ್ಲಿ ಊಟಕ್ಕೆ ಅಂತ ಬಂದಿದ್ದೀವಿ. ಸೊ ಊಟ ಮಾಡಿಕೊಂಡು ಟಿಫನ್ ಮಾಡಿಕೊಂಡು ನೆಮ್ಮದಿಯಾಗಿ ಹೋಗ್ತೀವಿ. ಹೋಗ್ತಾ ದಾರಿಯಲ್ಲಿ ಸೌಂದರ್ಯನ ಸವಿದು ಹೋಗ್ತೀವಿ. ನಾವು ಪ್ರಕೃತಿ ಸವಿದು ಹೋಗ್ತೀವಿ. ಸೌಂದರ್ಯನ ಸವಿದು ಹೋಗ್ತಾರಂತೆ. ಚೆನ್ನಾಗಿ ಮಾಡ್ತೀರಾ. ಸೊ ನನ್ನ ಮಗಳಿಗೋಸ್ಕರ ನಾನು ಟಿಫನ್ ನಿಲ್ಲಿಸಿದೆ. ಇಲ್ಲ ನಾನು ನಿಲ್ಲಿಸೋ ಮನುಷ್ಯನೆಲ್ಲ ಸೀದಾ ಹೋಗಿ ಮನೆ ತಿನ್ನೋಣ ಅಂದ್ಕೊಂಡಿದ್ದೆ. ಆದರೆ ಇವ್ರಿಗೋಸ್ಕರ ನಿಲ್ಲಿಸ್ಬೇಕಾಗಿರೋ ಪರಿಸ್ಥಿತಿ ಬಂತು. ಬೆಳಿಗ್ಗೆಯಿಂದಲೂ ನೋಡಿ ಇವ್ರೆಲ್ಲರೂ ಹಾಗೆ ಖಾಲಿ ಹೊಟ್ಟೆಲೆ ಕರ್ಕೊಂಡ್ಬಂದೆ. ಇವಾಗಲೂ ಖಾಲಿ ಹೊಟ್ಟೆಲೆ ಅಲ್ಲಿ ಹೋಗ್ಬಿಟ್ಟು ಆ ಮದುವೆ ಮನೆಯಲ್ಲೇ ಊಟ ತಿನ್ಸೋಣ ಅನ್ಕೊಂಡೆ, ಟಿಫನ್ ಮಾಡ್ಸೋಣ ಅನ್ಕೊಂಡೆ. ಏನೇನೆ ಗ್ಲಾಸಲ್ಲಿ ಇವರೆಲ್ಲ ಇಲ್ಲ ಹಾಕೊಂಡು
ಆ್ಯಕ್ಚುಲಿ ನಮ್ಮ ಬಾವ ಹೇಳಿದೆಲ್ಲ ಸುಳ್ಳು ಆ್ಯಕ್ಚುಲಿ. ಅವ್ರು ಇನ್ನೂ ಭ್ರಮೇಲಿದ್ದಾರೆ. ನಮಗೆ ಟ್ರಾವೆಲಿಂಗ್ ಅಂದರೆ ಮೊದಲೇ ಆಗೋದು, ಅದರಲ್ಲೂ ಕಾರ್ ಜರ್ನಿ ಬಸ್ ಜರ್ನಿ ಅಂತಂದರೆ ಆಗೋದೇ ಇಲ್ಲ. ಅವರು ಮನೆಯಿಂದ ಹೊರಡ್ಬೇಕಾದ್ರೇ ಲೈಟಾಗಿ ಒಂದು ದೋಸೆ ತಿನ್ಕೊಂಡು ಅಲ್ಲಿಂದ ಹೊರಟಿದ್ದು. ಟ್ರಾವೆಲಿಂಗ್ ಬಂದರೆ ನನಗಂತೂ ಹೊಟ್ಟೆ ತುಂಬಿರಬೇಕು. ಅನುಷ ಬೆಳಿಗ್ಗೆ ಬಿರಿಯಾನಿ ತಿಂದ್ರು. ತೋರಿಸ್ತೀನಿ ಇವಾಗ ಬೇಡ, ಆಮೇಲೆ ತೋರಿಸಿ. ಆಮೇಲೆ ಅವಳು ಕ್ಲೀನಾಗಿ ಮೇಕಪ್ ಆಗಿಲ್ಲಂತೆ. ಆದರೆ ನನ್ನ ಪ್ರಕಾರ ಮದುವೆ ಮನೆಗೆ ಅವಳು ಹಾಕೊಂಡಿರೋ ಡ್ರೆಸ್ಸೇ ಎಷ್ಟು ಪರವಾಗಿಲ್ಲ. ನನ್ನ ಡ್ರೆಸ್ಗೂ ಅವಳು ಇನ್ನೊಂದು, ನೀವು ಸಿದ್ದಣ್ಣನ ನೋಡಲಿಲ್ಲ. ನೀವು ಸಿದ್ದಣ್ಣ ನೋಡಿದ್ರೆ ನೀವು ಆಗ್ಬಿಡ್ತೀವಿ. ಅವ್ರು ಇದಾರಲ್ಲ, ಅವ್ರ ಕೂಡ ನಾನು ಡಮ್ಮಿ ಆಗ್ಬಿಟ್ಟಿದ್ದೀನಿ. ಇಡ್ಲಿ ಮಾರು ಸ್ವಲ್ಪ ಪಪ್ಪ ಮಾತಾಯಿ ಕಾನ್ಗೇನೋ ಕಾಯ್ತಾ ಕಲಿಗಿತ್ತು. ಪೂರಿನ ಬಿಸಿ ತೋಟದಲ್ಲಿ ಇಳಿದುಬಿಟ್ಟು ಯಾವ್ದೋ ಒಂದು ತೋಟದಲ್ಲಿ ಇಳಿ ಅಂತ ಒಂದು ಸಾಂಗ್ ನಿಧಾನವಾಗಿ ಚಲಿಸಿ. ಈ ರೂಮಿಂದ ಹೊರಡ್ಬೇಕಾದ್ರೆ ಅಲ್ಪ ಸ್ವಲ್ಪ ಮೇಕಪ್ ಮಾಡ್ಕೊಂಡು ಹೋದ್ವಿ. ಟಿಫನ್ ತಿಂದಾಗ ಒಂದು ಸ್ವಲ್ಪ ಲಿಪ್ಸ್ಟಿಕ್ ಹೊರಟೋಯ್ತು. ಈಗ ಇದ್ದಿದ್ದು ಮೇಕಪ್ ಹಾಳಾಗೋಯ್ತು. ಹೇರ್ ಸ್ಟೈಲ್ ಎಲ್ಲ ಹೊರಟೋಯ್ತು. ಫೈನಲಿ ಅವಳು ನನಗೆ ಏನು ಹೇಳಿದ್ಲು, ಸಕಲೇಶ್ಪುರ ಕಣೆ, ಸಕಲೇಶ್ಪುರದಿಂದ ಬರೀ 25 ಕಿಲೋಮೀಟರ್ ಅಷ್ಟೇ ಅಂತ. ಬಂತು ಫೈನಲಿ ಹೆತ್ತೂರು. ನಾವೇನು ಅನ್ಕೊಂಡಿ ಅವ್ಳು ಕಳ್ಸಿರೋ ಅಂದ್ರೆ ಮಾಮೂಲಿ ಅವಳು ಇಂಗ್ಲಿಷ್ ಲೆಟರ್ ಕಲ್ತ ತಕ್ಷಣ ಅದು ಹೆತ್ತೂರು ಅಂತ ಇರೋದನ್ನ ನಾವು ಇನ್ನೊಂದು ಏನೋ ಅನ್ಕೊಂಡು ನಗಾಡ್ಕೊಂಡು ಬಂದು ಇದೇನು ಊರೆಷ್ಟು ಹಿಂಗಿದೆ ಅಂತ ಈ ತರ ಬೋರ್ಡ್ ನೋಡಿದ್ಮೇಲೆ ನಮಗೆ ಗೊತ್ತಾಗಿದೆ ಹೆತ್ತೂರು ಅಂತ. ಮಾತ್ರ ಈ ಸಕಲೇಶ್ಪುರದಿಂದ ಹೆತ್ತೂರಿಗೆ ಬರೋ ರೂಟಲ್ಲಿ ಮಾತ್ರ ಆ ಕಡೆ ಸುತ್ತಮುತ್ತ ಪ್ಲೇಸಸ್ ಮಾತ್ರ ಮಸ್ತ್ ಇದೆ. ಇನ್ನ ಕಾರ್ ಎಲ್ಲೂ ಸ್ಟಾಪ್ ಮಾಡ್ಬಿಟ್ಟು ಇನ್ನ ವಿಡಿಯೋಸ್ ಆಗಿರ್ಬೋದು, ಫೋಟೋಸ್ ಆಗ್ಲಿ ಇನ್ನ ಏನೂ ಸ್ಟಾರ್ಟ್ ಮಾಡಿಲ್ಲ. ಫಸ್ಟು ಮದ್ವೆನ ಫಂಕ್ಷನ್ ಅಟೆಂಡ್ ಮಾಡಾದ್ಮೇಲೆ ನೆಕ್ಸ್ಟ್ ಸ್ಟಾರ್ಟ್ ಮಾಡೋಣ ಅಂತ ಅನ್ಕೊಂಡಿದೀನಿ. ಇಲ್ಲಿ ಬಂತ ಅದು ಯಾವ್ದು ಚೌಟ್ರಿ ಹೆಸರೇನ? ಸುಬ್ಬಮ್ಮನ ಶ್ರೀಮತಿ ಸುಬ್ಬಮ್ಮ ಸರ್. ಶ್ರೀಮತಿ ಸುಬ್ಬಮ್ಮ ಚೌಟ್ರಿ ಎಲ್ಲಿರೋದು? ಮುಂದೆನಾ? ರೈಟ್ ಸರ್. ಓಕೆ, ಥ್ಯಾಂಕ್ ಯು. ಅಪ್ಪ ಫೈನಲಿ ಬಂದ್ಬಿಡ್ತಪ್ಪ ಚೌಟ್ರಿ. ಒಂದು ಫಂಕ್ಷನ್ ಅವ್ರ ಮನೆಯಿಂದ ಹಾಕಿದಂಗ ಮೇನ್ ಬಂದಿದ್ದೆ. ಮನೆಯಿಂದ ಹಾಕಿದಂಗ ಲೊಕೇಶನ್ ಮನೆ ಅವಳು ಲೈವ್ ಲೊಕೇಶನ್ ಕೊಟ್ಟಿರೋದು, ಕರೆಂಟ್ ಲೊಕೇಶನ್. ಅದಕ್ಕೆ ಲೈವ್ ಲೊಕೇಶನ್ ಮನೇಲಿ ಇದ್ದಾಗ ಹಾಕೋರೆ. ಮೋಸ್ಟ್ಲಿ ಮನೆ ಅಲ್ಲೋ ನಿಯರ್ ಬೈ ಅಂತ ಅನ್ಸುತ್ತೆ. ಫೈನಲಿ ಬಂದಾಯ್ತು. ಫಸ್ಟ್ ಫಂಕ್ಷನ್ ಅಟೆಂಡ್ ಕೇಳ್ಕೊಂಡು ಹೋಗಿ ಯಾವ ತರ ರಿಯಾಕ್ಟ್ ಮಾಡ್ತಾರ ನನಗೆ ಗೊತ್ತಿಲ್ಲ. ಅಂದ್ರೆ ನನ್ನ ಅವಳ ಫ್ರೆಂಡ್ಶಿಪ್ 9 ವರ್ಷ 10 ವರ್ಷ ಇರಬಹುದು. ಆದ್ರೆ ಒಂದು ಫೋನ್ ಮಾಡ್ತಾ ಇರಲಿಲ್ಲ, ಮೆಸೇಜ್ ಮಾಡ್ತಾ ಇರಲಿಲ್ಲ, ಏನಿಲ್ಲ. ಅಪರೂಪಕ್ಕೆ ಯಾವಾಗ್ಲೋ ಒಂದು ಟೈಮ್ ಹಾಯ್ ಹೇಗಿದೀಯಾ ಅಂತಂದ್ಬಿಟ್ಟು ಜಸ್ಟ್ ಅಷ್ಟೇ ಮೆಸೇಜ್ ಮಾಡ್ತಾ ಇದ್ದು. ಅಂಥವಳು ಇವತ್ತು ಫೋನ್ ಮಾಡಿಬಿಟ್ಟು ಹಿಂಗಿದೆ ಮದುವೆ ಇದೆ ಬಾ ಅಂತ ಹೋಗದೆ ಇರ್ತೀನಿ. ಯಾಕಂದ್ರೆ ನಾನು ಬೆಂಗಳೂರಿಗೆ ಫಸ್ಟ್ ಟೈಮ್ ಬಂದಾಗ ನನಗೆ ಫ್ರೆಂಡ್ ಆಗಿ ಅವಳು ಸಿಕ್ಕಿದ್ದೆ. ಅವಳು ನೋಡೋಣ, ಅವಳಿಗೋಸ್ಕರ ನಾನು ಕೇಳಿ ಯಾರಿಗಾದ್ರು. ಏನ್ ಚೌಟ್ರಿ ಹೆಸರು? ಶ್ರೀಮತಿ ಸುಬ್ಬಮ್ಮ. ಮೋಸ್ಟ್ಲಿ ಇದೆ ಅವ್ರ ಊರು ಅನ್ಸುತ್ತೆ. ಆ ಊರೊಳಗೇನೆ ಚೌಟ್ರಿ ಮದುವೆ ಮಾಡ್ತಾ ಇದ್ದ. ಹಾಸನ ಹುಡುಗ ಅಲ್ವಾ? ಇದೆ ಅಲ್ಲೇ ಇದೆಯಲ್ಲ ಮಹೇಶ್, ಮಿಥುನ ಮಹೇಶ್. ಕೂದಲೆಲ್ಲ ಸಿಕ್ಕಾಗೋಗ್ಬಿಟ್ಟಿದೆ. ಏನಾಗಿದೆ? ಕೂದಲೆಲ್ಲ ಸಿಕ್ಕಾಗೋಗ್ಬಿಟ್ಟಿದೆ. ಅಲ್ಲಿ ಫೋಟೋ ಶೂಟ್ ನಡೀತಾ ಇದೆ. ಫೋಟೋ ಶೂಟ್ ಮೈಕ್ ಒಂದು ತಗೋಬೇಕಾಗಿತ್ತು. ಅವಳಿಗೆ ಮಾತಾಡ್ಸ್ಬೇಕಾದ್ರೆ ಮಾಡಿದೆ. ನೋಡಿ ಒಳ್ಳೆ ಮೂಗಿದ್ದ. ಗೊತ್ತಿಲ್ದಂಗೆ ಹೋಗೋಣ. ಅವಳು ಗಂಡನ ಮುಂದೆ ಏನು ರಿಯಾಕ್ಟ್ ಮಾಡಕ್ ಆಗಲ್ಲ ನನಗೆ ಗೊತ್ತಿರೋಂಗೆ. ಇನ್ ಕೇಸ್ ಸಪ್ರೇಟ್ ಟೈಮಲ್ಲಿ ಏನಾದರೂ ಬಂದು ಮೀಟ್ ಮಾಡಿದಿದ್ರೆ ರಿಯಾಕ್ಟ್ ಮಾಡೋಳು. ಈಗ ಹಸ್ಬೆಂಡ್ ಇದ್ದಾರೆ ಅಂತಂದ್ರೆ ರಿಯಾಕ್ಟ್ ಮಾಡಲ್ಲ ಅವಳು. ನೋಡಿದ್ಲಾ? ಅಮ್ಮನ ಮೊಬೈಲ್ ಕೊಟ್ಲು, ಮಗಳು ಬಾಟ್ಲು ಕೊಟ್ಲು. ಚಾರು ಯಾರಿಗೆ ಕೊಟ್ಟೆ? ಹುಡುಗಿ ಇತ್ತಲ್ಲ ಅಸಲ ಇದು ಲಾಗಿಗೆ ಹಾಕ್ಬೇಕು ನೀನು.
ಎಸ್, ನಾವು ಹೋಗೋದ್ರೊಳಗೆ ಮುಹೂರ್ತ ಮುಗ್ದೋಗಿ ಅರುಂಧತಿ ನಕ್ಷತ್ರನ ತೋರಿಸ್ತಾ ಇದ್ರು. ಸೊ ಅದು ಮುಗ್ದಾದ್ಮೇಲೆ ರೂಮಲ್ಲಿ ನೆಕ್ಸ್ಟ್ ರಿಸೆಪ್ಷನಿಗೆ ರೆಡಿ ಆಗ್ತಾ ಇದ್ದು. ಅವಳು ನನ್ನ ನೋಡಿದ ತಕ್ಷಣ ಫುಲ್ ಶಾಕು. ಯಾಕಂದರೆ ಅವಳು ನನಗೆ ಹೇಳಿದ್ದು, ನಿಜವಾಗ್ಲೂ ನೀನು ಬರ್ತೀಯ ಅಂತ ನಾನು ಅಂದ್ಕೊಂಡೇ ಇರಲಿಲ್ಲ ಕಣೆ ಅಂತ ಅಂದ್ಲು. ಬಟ್ ತುಂಬ ಖುಷಿ ಪಟ್ಲು, ನೀನು ಬಂದಿದ್ದು ನಂಗೆ ತುಂಬ ಖುಷಿ ಆಯಿತು ಅಂತ ಹೇಳಿದ್ಲು. ನೀವು ನನ್ನ ಸ್ನೇಹಿತೆಗೆ ನಮ್ಮ ಫ್ಯಾಮಿಲಿ ಕಡೆಯಿಂದ ಹ್ಯಾಪಿ ಮ್ಯಾರೇಜ್ ಲೈಫ್. ಫೈನಲಿ ನನ್ನ ಫ್ರೆಂಡಿಗೆ ಸೋಲ್ಡ್ ಔಟ್ ಮಾಡಾಯಿತು. ಒಳ್ಳೆ ಊಟ ಆಯಿತು, ಬೀಡ ಹಾಕೊಂಡಾಯಿತು, ಐಸ್ ಕ್ರೀಮ್ ತಿಂದಾಯಿತು, ಒಳ್ಳೆ ನಿದ್ದೆ ಬರ್ತಾಯಿದೆ. ರೂಮ್ಗೆ ಹೋಗಿ ಸ್ಟೇ ಆಗೋಣ ಅಥವಾ ಇಲ್ಲಿ ಯಾವುದು ನೆಕ್ಸ್ಟ್ ಎಲ್ಲಿ ಹೋಗಬೇಕು ಅಂತ, ಬಿಸ್ಲೆ ಘಾಟಿಗೆ ಹೋಗಬೇಕು ಅಂತ ಗೊತ್ತಾಗ್ತಿಲ್ಲ. ನನಗಂತೂ ನಿದ್ದೆ ಬರ್ತಾಯಿದೆ. ಎಸ್, ಹಂಗೆ ಹೇಳ್ತಾ ಮಿಥುನ್ ಅಂದರೆ ನನ್ನ ಫ್ರೆಂಡಿಂದ ಮದುವೆ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ನೆಕ್ಸ್ಟ್ ಒಂದು ವ್ಲಾಗಲ್ಲಿ ನಾನು ಮತ್ತೆ ಸಿಗ್ತೀನಿ. ಅಂದರೆ ಇಲ್ಲಿ ಇಷ್ಟೇ ದಪ್ಪ ಇರ್ತಾಳೆ, ನೋಡ್ತಾ ಇರಿ. ಅವಾಗ ಆ್ಯಕ್ಚುಲಿ ಈ ಡ್ರೆಸ್ ನಂಗೆ ತುಂಬ ದಪ್ಪ ಕಾಣಿಸ್ತಾ ಇದೆ, ತುಂಬ ಅಂದರೆ ತುಂಬಾ ದಪ್ಪ ಕಾಣಿಸ್ತಾ ಇದೆ. ನನಗೆ ಯಾಕಾದ್ರೂ ಈ ಬಟ್ಟೆ ಹಾಕೊಂಡ್ಬಂದು ಅಂತ ಅನಿಸ್ಬಿಟ್ಟಿದೆ. ಈ ಡ್ರೆಸ್ನ ಸೆಲೆಕ್ಟ್ ಮಾಡಿದ್ದೆ ಇವಳು. ಚೆನ್ನಾಗಿದೆ, ಸೂಪರ್ ಆಗಿದೆ. ಇವಳು ನೋಡ್ರಿ ಯಾವ ಥರ ಬಂದಿದ್ದಾಳೆ ಚೆನ್ನಾಗಿ ಕಾಣಿಸ್ತಾ ಇದೆ. ದಪ್ಪ ನನಗೆ ಅನ್ನಿಸ್ತಾ ಇದೆ, ತುಂಬ ದಪ್ಪ ಇದ್ದೀನಿ ಅಂತ ಅನ್ನಿಸ್ತಾ ಇದೆ. ಓಕೆ, ಯಾವ ಘಾಟು ಅಂತಂದರೆ ಬಿಸ್ಲೇರಿ ಘಾಟ್. ಬಿಸ್ನೀರ್ ಘಾಟ್. ಬಿಸ್ಲೆ ಘಾಟ್ಗೆ ಹೋಗ್ಬೇಕು ಅಂತ ಅಂದ್ಕೊಂಡಿದ್ದೀನಿ. ಅಲ್ಲಿ ಹೋಗಿ ಅಲ್ಲಿ ಸುತ್ತಮುತ್ತ ಯಾವ ಥರ ಇದೆ ವಾತಾವರಣ ಏನು ಅನ್ನೋದನ್ನು ನೆಕ್ಸ್ಟ್ ಒಂದು ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಅಲ್ಲಿವರೆಗೂ ಚಿನ್ನಿ ಒಂದು ನಿಮಿಷ ಕೊಡ್ತೀನಿ ಬಾಯಿಲಿ. ಅವ್ರಿಗೆ ಹೇಳು, ಮೊಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅನ್ನೋ ಪ್ಲೀಸ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಬಾಯ್.